ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ದಾವಣಗೆರೆಯ ಆರ್ಟಿಒ ವೃತ್ತದಲ್ಲಿ ಜನವರಿ 29ರಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಆಲೂರು ನಿಂಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 29ರಂದು ಸಂಜೆ 5 ಗಂಟೆಗೆ ನಗರದ ಕೊಂಡಚಿ ರಸ್ತೆಯ ಆರ್ಟಿಒ ವೃತ್ತದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದಲ್ಲಿ ಸಿಆರ್ ಮುಕುಂದ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಹಿನ್ನೆಲೆ ಹಿಂದೂಗಳನ್ನು ಸಂಘಟಿಸುವುದು ಹಾಗೂ ಹಿಂದೂ ಸಮಾಜದ ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಪ್ರತಿ ವಾರ್ಡ್ ಹಾಗೂ ಪ್ರತಿ ಮನೆಗೆ ಭೇಟಿ ನೀಡಿ ಹಿಂದೂ ಸಮಾಜದ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಟಿ ವೀರೇಶ್, ರಾಜನಹಳ್ಳಿ ಶಿವಕುಮಾರ್, ಬಿಎಂ ಸತೀಶ್, ಧನಂಜಯ್ ಕಡ್ಲಿಬಾಳು, ಶಿವಪ್ರಕಾಶ್, ವಿಶ್ವಾಸ್, ಸಿದ್ದಲಿಂಗಸ್ವಾಮಿ ಸೇರಿದಂತೆ ಇತರರಿದ್ದರು. ಹಿಂದೂ ಸಂಗಮ ಸಮಾವೇಶದ ಪೂರ್ವಭಾವವಾಗಿ ಮೊನ್ನೆ ಸಭೆಯಲ್ಲಿ ನಡೆಸಿದಾಗ ತಿಳಿಸಿದಂಥ ಮಾಹಿತಿ ಪ್ರಕಾರ 21 ಸಭೆಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ವಿ ತಮಗೆ. ಅದರೊಳಗಡೆ ಸುಮಾರು ಒಂದು 5ರಿಂದ 6 ಸಭೆ ಈಗ ಆಲ್ರೆಡಿ ಆಗಿದ್ದಾವೆ. ಈ ಫೈನಲ್ ನಾವು 29ನೇ ಕಾರ್ಯಕ್ರಮ ವಿಶೇಷವಾದಂಥ ನಮ್ಮ ಸಂಘದ ಮುಖಂಡರಾದಂಥ ಮುಕುಂದ್ಜಿಯವರ ಕಾರ್ಯಕ್ರಮನ ವಿಶೇಷವಾಗಿ ನಾವು ಮಾಡ್ತಾಯಿದ್ದೇವೆ. 29ನೇ ತಾರೀಕು ಅಂದು ಎಲ್ಲ ಏನೇನು ಸಭೆಗಳು ಮಾಡಿದ್ದೆ ಅಷ್ಟು ಸಭೆಗಳ ಪ್ರಮುಖರು ಅಲ್ಲಿ ಬಂದು ಸೇರಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಗಮದ ಮುಖಾಂತರ ಹಿಂದೂ ಸಮಾಜದ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾನು ಕಾರ್ಯಕ್ರಮದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ತುಂಬಿದೆ ಅನ್ನುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಇದು ಭಾರತ ದೇಶ ಹಿಂದೂ ಧರ್ಮ ದೇಶ ಅನ್ನುವಂಥದ್ದನ್ನು ಸಾಬೀತಾಗಿದೆ. ಆ ಕಾಯಕವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ತುಂಬಿರೋ ಒಂದು ಸಂಭ್ರಮಕ್ಕಾಗಿ ಹಿಂದೂ ಸಂಗಮ ಅಂತ ಹೇಳಿ ಒಂದು ಆಯೋಜನೆಯನ್ನು ಮಾಡಿ ಇಡೀ ಭಾರತ ದೇಶದ ತುಂಬ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಗಮ ಅನ್ನುವಂಥ ಕಾರ್ಯವನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಈಗಾಗಲೇ ಮುಗಿಸ್ಕೊಂಡು ಬಂದಿದ್ದಾರೆ ನಮ್ಮ ಆಲೂರು ನಿಂಗರಾಜ್ ಅವರ ನೇತೃತ್ವದಲ್ಲಿ. ಅವತ್ತು ವಸುದೈವ ಕುಟುಂಬಕಂ ಅನ್ನುವಂಥ ಎಂಬ ಒಂದು ಏನು ನಮ್ಮ ಮಂತ್ರ ಇದೆ, ಅದರ ಜೊತೆಗೆ ನಾವೆಲ್ಲರೂ ಕೂಡ ಹೆಜ್ಜೆ ಆಗ್ತಾ ಇದ್ದೇವೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಇದ್ರ ತಮ್ಮ ಮೂಲಕ ಬೇಡ್ಕೊಳ್ಳೋದಿಷ್ಟೇ, ಹಿಂದೂ ಬಾಂಧವರು ಎಲ್ಲವನ್ನು ಮರೆತು ಇವತ್ತು ದಾವಣಗೆರೆ ಜಿಲ್ಲೆ ಎಲ್ಲ ಜನತೆ ಅಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಯಾಕಂತ ಹೇಳಿದರೆ ಇವತ್ತು ಧರ್ಮ ಕಾಪಾಡುವಂಥ ಕೆಲಸ ಇವತ್ತು ದಾವಣಗೆರೆಯಿಂದ ಚಾಲನೆ ಆಗಲಿ. ಅವತ್ತು ಮುಕುಂಜಿಯವರು ಬರ್ತಕ್ಕಂಥ ಸಭೆಗೆ ಹೆಚ್ಚು ಜನ ಆಗಮಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಪತ್ರಿಕಾ ಬಂಧುಗಳೇ, ಈಗಾಗಲೇ ನಮ್ಮ ಹಿಂದೂ ಸಂಗಮೋತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ಆಲೂರು ಲಿಂಗರಾಜ್ ಅವರ ನೇತೃತ್ವದಲ್ಲಿ ಏನು ಸಭೆಗಳನ್ನು ನಾವು ನಡೆಸಿದ್ದೀವಿ, ಆ ಪ್ರಕಾರ ಈಗಾಗಲೇ ಪ್ರತಿಯೊಂದು ವಾರ್ಡುಗಳಲ್ಲೂ ಸಹಿತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಭಾಜಪ ಪದಾಧಿಕಾರಿ ಒಟ್ಟುಗೂಡಿ ಈಗಾಗಲೇ ಅನೇಕ ಮನೆಗೆ ಸಂಪರ್ಕ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬ ತಾಯಿಯರನ್ನು ಇರ್ಬೋದು, ಹಿರಿಯರನ್ನು ಇರ್ಬೋದು, ಯುವಕರನ್ನು ಇರ್ಬೋದು, ಇವನ್ನೆಲ್ಲರನ್ನೂ ಸಹಿತ ನಾವು ಸಂಪರ್ಕ ಮಾಡಿದ್ದೀವಿ. ಇವತ್ತು ಬೆಳಗ್ಗೆನೂ ಸಹಿತ ನಮ್ಮೆಲ್ಲ ಸಂಘದ ಪರಿವಾರದ ಎಲ್ಲ ಮುಖಂಡರು ಸಹಿತ 5 ಮತ್ತು 6 ಮತ್ತು 45ನೇ ವಾರ್ಡ್ನಾಗೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಪ್ರತಿ ಒಬ್ಬ ಮುಖಂಡರನ್ನು ಸಹಿತ ಸಂಪರ್ಕ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ. ನಾವು ನಿಮ್ಮ ಮುಖಾಂತರ ಇವತ್ತು ಹಿಂದೂ ಸಂಗಮ ಅಂದ ತಕ್ಷಣ ಏನೋ ಒಂದು ರೀತಿ ಏನೋ ಬೇರೆ ರೀತಿ ಅಪಪ್ರಚಾರ ಕೊಡೋ ಅಂಥದ್ದೂ ಐತಿ. ಆದರೆ ನಮ್ಮ ಉದ್ದೇಶ ಯಾವುದೇ ಒಂದು ಸಮಾಜದ ವಿರುದ್ಧ ಅಲ್ಲ, ನಾವು ಸಂಘಟಿತರಾಗಬೇಕು ಅನ್ನೋದು. ನಾವೆಲ್ಲರೂ ಸಹಿತ ಸಂಘಟಿತರಾಗಬೇಕು. ನಾವು ಯಾವುದೋ ಒಂದು ಸಮಾಜನ ದ್ವೇಷ ಮಾಡೋದಕ್ಕೋಸ್ಕರ ಮತ್ತೇನೋ ಬೇರೆ ಬೇರೆ ರೀತಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾಯಿಲ್ಲ. ನಮ್ಮ RSS ಸ್ಥಾಪನೆಯಾಗಿ 100 ವರ್ಷ ಕಳೆದಿರೋದ್ರಿಂದ ನಾವೆಲ್ಲರೂ ಸಹಿತ ಒಟ್ಟಾಗಿರಬೇಕು, ಒಂದಾಗಿರಬೇಕು, ಹಿಂದೂ ಸಮಾಜ ಉಳಿಬೇಕು. ಆ ರೀತಿ ಒಂದು ಕಾರ್ಯಕ್ರಮ ನಡೀಬೇಕು ಅಂತಕ್ಕಂಥ ನಮ್ಮ ಸಂಘದ ಮುಖಂಡರು ಏನು ಆಯ್ಕೊಟ್ಟಿದ್ದಾರೆ ಮಾರ್ಗದರ್ಶನ, ಆ ನಿಟ್ಟಲ್ಲಿ ನಾವೆಲ್ಲರೂ ಸಹಿತ ಇವತ್ತು ನಾವೆಲ್ಲರೂ ಒಟ್ಟಾಗಿ ಪ್ರತಿಯೊಬ್ಬರೂ ಸಹಿತ ಆ ಜಾತಿ ಈ ಜಾತಿ ಅಂದಲೇ ಎಲ್ಲ ಹಿಂದೂಗಳು ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದವನ್ನು ಇವತ್ತು
ನಮ್ಮ ಪರಿವಾರದ ಮತ್ತು ಸಂಘ ಏನು ಹೇಳ್ತಾ ಇದೆ ಅದನ್ನೆಲ್ಲವೂ ಸಹಿತ ನಾವೆಲ್ಲರೂ ಒಟ್ಟಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೀನಿ.